ಈಗ ನೆಕ್ಸ್ಟ್ ಸ್ಟೆಪ್ಪು ಈ ಕ್ರ್ಯಾಂಕ್ ಶಾಫ್ಟ್ದು ಸೆಟ್ಟಿಂಗ್ನ ಮಾಡ್ಕೊಬೇಕಾಗುತ್ತೆ. ಈ ಕಪ್ನ ಫಿಟ್ ಮಾಡ್ಕೊಬೇಕಾಗುತ್ತೆ ನಾವೀಗ. ಈ ಕಪ್ನ ಈ ಕಪ್ಗೆ 2 ನೆಟ್ ಬೋಲ್ಟ್ ಇರುತ್ತೆ. ಇದು ಈ ನಟ್ಟು ಬೋಲ್ಟ್ನ ಫುಲ್ ಟೈಟ್ ಮಾಡ್ಕೊಬೇಕಾಗುತ್ತೆ. ಈ ಶಾಫ್ಟ್ಗಳು, ಈ ಕ್ರ್ಯಾಂಕ್ ಶಾಫ್ಟು ಮತ್ತು ಬಾಟಮ್ ಶಾಫ್ಟು ಫಿಟ್ಟಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಫ್ರೀಯಾಗಿ ರೊಟೇಟ್ ಆಗೋ ರೀತಿ ಇದನ್ನು ಫಿಟ್ ಮಾಡ್ಕೊಬೇಕಾಗುತ್ತೆ. ಒಂದೇ ನೆಟ್ಟು ಬೋಲ್ಟ್ನ ಫುಲ್ಲು ಟೈಟ್ ಮಾಡ್ಕೊಬೇಡಿ. ಈ ಬೋಲ್ಟ್ ಸ್ವಲ್ಪ ಟೈಟ್ ಮಾಡಿದ್ರೆ ಮತ್ತೆ ಈ ಬೋಲ್ಟ್ ಸ್ವಲ್ಪ ಟೈಟು, ಆ ರೀತಿ ಮಾಡ್ಕೊಬೇಕಾಗುತ್ತೆ. ಆವಾಗೇ ನಿಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರೋದು. ಇದನ್ನು ಮೀಡಿಯಮ್ ಆಗಿ ರೀತಿ ಟೈಟ್ ಮಾಡಿಕೊಂಡು ನಾವು ರೊಟೇಟ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ರೊಟೇಟ್ ಮಾಡಿಕೊಂಡು ಫ್ರೀಯಾಗಿ ಮೂವೇಬಲ್ ಆಗಿರಬೇಕು ಈ ಶಾಫ್ಟು ಅನ್ನೋದು. ನೋಡಿ, ಈ ರೀತಿ ರೊಟೇಟ್ ಮಾಡಿಕೊಂಡ್ರು ಈ ರೀತಿ ಫ್ರೀಯಾಗಿ ಮೂವೇಬಲ್ ಆಗಿರೋ ಸೆಟ್ಟಿಂಗಲ್ಲೇ ಟೈಟ್ ಮಾಡ್ಕೊಬೇಕಾಗುತ್ತೆ ಈ ಕಪ್ಪು ಅನ್ನೋದನ್ನು. ಈಗ ಫ್ರೀಯಾಗೇ ಇದೆ, ಮತ್ತೆ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಮೀಡಿಯಮ್ ಆಗಿ ಮಾಡ್ಕೊಂಡಿರೋದನ್ನ. ಈಗ ಮತ್ತೆ ಚೆಕ್ ಮಾಡ್ಕೊಳ್ಳಿ ಫ್ರೀ ಆಗಿದೆಯಾ ಟೈಟ್ ಆಗಿದೆಯಾ ಅಂತ. ಫ್ರೀಯಾಗೇ ಇದೆ. ನಿಮಗೆ ಈ ಸೆಟ್ಟಿಂಗು ಓಲ್ಡ್ ಲೂಮು ಅಂದರೆ ರನ್ ಆಗಿರೋವಂಥ ಲೂಮ್ ಇದು. ಆದ್ದರಿಂದ ಇದು ಜಾಸ್ತಿ ನೀವೇನು ಸೆಟ್ಟಿಂಗ್ ಮಾಡಬೇಕಾಗಿಲ್ಲ ಅನಿಸುತ್ತೆ. ಅದೇ ನ್ಯೂ ಲೂಮ್ನು ಪರ್ಚೇಸ್ ಮಾಡಿ ನೀವು ಫಿಟ್ಟಿಂಗ್ ಮಾಡೋವಾಗ ನೀವು ಸ್ವಲ್ಪ ಜಾಸ್ತಿ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ಯಾಕಿಂಗ್ಗೆ ಎಕ್ಸ್ಟ್ರಾ ಕೊಡೋವಂಥದ್ದು, ಅಥವಾ ನೀವು ವರ್ಕ್ಶಾಪಲ್ಲಿ ತೊಗೊಂಡೋಗಿ ಸ್ವಲ್ಪ ಚಾಣ ಇಡಿಸೋವಂಥದ್ದು ಮಾಡಬೇಕಾಗ್ಬೋದು. ಅದೇ ಈ ಸ್ವಲ್ಪ ರನ್ನಿಂಗಲ್ಲಿ ಇದ್ದಿದ್ದು ಲೂಮ್ ಆಗಿರೋದ್ರಿಂದ ನಿಮಗೆ ಇದು ಈಸಿಯಾಗಿ ಸೆಟ್ ಆಗುತ್ತೆ. ನೀವು ಮ್ಯಾಕ್ಸಿಮಮ್ ಟೈಟ್ ಮಾಡ್ಕೊಳಕ್ಕೆ ಮುಂಚೆ ಸ್ವಲ್ಪನೇ ಟೈಟ್ ಮಾಡಿಕೊಂಡು ಚೆಕ್ ಮಾಡಬೇಕಾಗುತ್ತೆ ಮೂವೇಬಲ್ ಆಗಿದೆಯಾ ಇಲ್ವಾ ಅಂತ ಶಾಫ್ಟ್ ಅನ್ನೋದು. ಈಗ ಇನ್ನೂ ಸ್ವಲ್ಪ ಟೈಟ್ ಮಾಡ್ಕೊತಾ ಇದ್ದೀನಿ. ಫ್ರೀಯಾಗೇನೇ ಇದೆ ಈಗ ಇದು ಆ ಸೈಡು ನಾನು ಇನ್ನೂ ಟೈಟ್ ಮಾಡಿಲ್ಲ. ಈ ಥರದ ಕಪ್ನ ಆ ಕಡೆಯೂ ಫುಲ್ ಟೈಟು ಈ ರೀತಿ ಚೆಕ್ ಮಾಡಿಕೊಂಡು ಇದೇ ರೀತಿನೇ ಟೈಟ್ ಮಾಡ್ಕೊಬೇಕಾಗುತ್ತೆ. ಫ್ರೀಯಾಗಿ ಇರಬೇಕಾಗುತ್ತೆ. ಈ ಶಾಫ್ಟು ನಿಮಗೆ ಫ್ರೀಯಾಗಿಲ್ಲ ಅಂದರೆ ಈ ರೀತಿ ನೈಫ್ ಬರುತ್ತೆ. ಲೂಮ್ ಸ್ಪೇರ್ ಸಿಗುತ್ತಲ್ಲ ಅಂಥ ಕಡೆ ಇಂಥ ಒಂದು ನೈಫ್ ಸಿಗುತ್ತೆ ನಿಮಗೆ. ಈ ನೈಫ್ನ ತಗೊಂಡು ಇದು ಹಾಫ್ ಪಾಯಿಂಟಲ್ಲಿ ನೀವು ಕಟ್ ಮಾಡ್ಕೊಂಬಿಡಿ. ಈ ಪಾಯಿಂಟಲ್ಲಿ ಇದು ಈಸಿಯಾಗಿ ಕಟ್ ಮಾಡ್ಬೋದು ಕೈಯಲ್ಲೇ. ಈಗ ನೋಡ್ತಾ ಇದ್ದೀರಲ್ಲ, ಇದು ಹಾಫ್ ಪಾಯಿಂಟಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೀವು ಇದು ಶಾಫ್ಟ್ ಟೈಟ್ ಆಗಿದ್ದಾಗ ಇದು ಪ್ಯಾಕಿಂಗ್ಗೆ ಅಂತ ಯೂಸ್ ಮಾಡ್ತೀವಿ. ಇದರ ನೈಫು ಈ ರೀತಿ
ಈ ಕಪ್ ಒಳಗಡೆ ಈ ರೀತಿ ಪ್ಯಾಕಿಂಗ್ ಕೊಡಬೇಕಾಗುತ್ತೆ. ಇಲ್ಲಿ ಮೇಲಾಗಲಿ ಇಲ್ಲ ಸೈಡಲ್ಲಾಗಲಿ ಎಲ್ಲಿ ಜಾಸ್ತಿ ನಿಮಗೆ ಅಥವಾ ಇಲ್ಲಿ ಈ ಥರ ಕೆಳಗಾಗಲಿ ಪ್ಯಾಕಿಂಗ್ ಕೊಡಬೇಕಾಗುತ್ತೆ. ಈ ಶಾಫ್ಟು ನಿಮಗೆ ಟೈಟಾಗಿದ್ದಾಗ, ಫ್ರೀಯಾಗಿ ಮೂವೇಬಲ್ ಇಲ್ಲದೆ ಇದ್ದಾಗ ಇದನ್ನು ಈ ರೀತಿ ಪ್ಯಾಕಿಂಗ್ ಕೊಡಬೇಕಾಗುತ್ತೆ. ಈ ಥರದ ನೈಫು ಈ ಪಾಯಿಂಟ್ನ ಈ ಎಂಡಲ್ಲಿ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಂಡಾಗಿರುತ್ತೆ ಇದು. ಇದನ್ನು ಈ ರೀತಿ ಬೆಂಡ್ ಮಾಡ್ಕೊಂಡ್ಮೇಲೆ ಈ ರೀತಿ ಇದನ್ನು ಹಿಡ್ಕೊಂಡು ನಿಮಗೆ ಈ ಶಾಫ್ಟು ಟೈಟಾಗಿದ್ದಾಗ ಫ್ರೀಯಾಗಿ ಮೂವ್ ಆಗದೆ ಇರೋವಾಗ ಈ ಶಾಫ್ಟ್ ಒಳಗಡೆ ಈ ರೀತಿ ಚೆಕ್ ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆಕ್ ಮಾಡಿದಾಗ ನಿಮಗೆ ಯಾವ ಪಾಯಿಂಟಲ್ಲಿ ಟೈಟ್ ಇದೆ, ಯಾವ ಪಾಯಿಂಟಲ್ಲಿ ಲೂಸ್ ಇದೆ ಅಂತ ಫುಲ್ಲು ರೊಟೇಟ್ ಮಾಡಬೇಕು. ಈ ರೀತಿ ಶಾಫ್ಟ್ ಪೂರ್ತಿ ಈ ರೀತಿ ರೊಟೇಟ್ ಮಾಡಬೇಕಾಗುತ್ತೆ ಈ ನೈಫಿಂದ. ನೋಡಿ, ಇಲ್ಲೆಲ್ಲ ಟೈಟ್ ಇದೆ, ಇಲ್ಲಿ ಫ್ರೀಯಾಗಿ ಮೂವೇಬಲ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ನೋಡಿ ಇಲ್ಲೆಲ್ಲ ಫ್ರೀಯಾಗಿ ಮೂವೇಬಲ್ ಆಗಿದೆ. ಈ ಪಾಯಿಂಟಲ್ಲಿ ಟೈಟ್ ಇದೆ. ಮತ್ತೆ ಇಲ್ಲೂ ಫುಲ್ಲು ಟೈಟ್ ಇದೆ, ಒಂಚೂರು ಹೋಗ್ತಿಲ್ಲ ಒಳಕ್ಕೆ, ಇನ್ಸರ್ಟ್ ಮಾಡೋಕ್ಕೆ ಆಗ್ತಿಲ್ಲ ಇದು ಈ ಪಾಯಿಂಟಲ್ಲಿ. ಇದನ್ನು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಇದು ಮತ್ತು ನಮಗೆ ಇದು ಫೈನಲ್ಲು ಸೆಟ್ಟಿಂಗ್ನಲ್ಲಿ ಆ ನೈಫು ಪೀಸು ಇಟ್ಟಾಗ್ಲೂ ಸರೋಗಲಿಲ್ಲ. ಫೈನಲಿ ಈ ರೀತಿ ವಾಷರ್ನ ಇಟ್ಟಾಗೆ ಸರೋಗಿದ್ದು. ನಾವು ಎರಡು ಥರನೂ ಇಟ್ಕೊಂಡಿರ್ಬೇಕು, ನೈಫು ಮತ್ತು ಈ ವಾಷರು ಇಟ್ಕೊಂಡು ಯಾವುದರಿಂದ ನಮಗೆ ಪರ್ಫೆಕ್ಟು ಫಿಟ್ಟಿಂಗ್ ಬರುತ್ತೆ ಅನ್ನೋದನ್ನ ನೋಡಿಕೊಂಡು ಫಿಟ್ ಮಾಡ್ಕೊಬೇಕಾಗುತ್ತೆ. ಇದು ಸಿಂಪಲ್ ಟೆಕ್ನಿಕ್ ಇಷ್ಟೇ. ಇಲ್ಲಿ ಮೇಲೆಗಡೆ ಎಲ್ಲ ಗ್ಯಾಪ್ ಬಂದರೆ ಈ ಕಡೆ ಇಲ್ಲಿ ಪ್ಯಾಕಿಂಗ್ ಕೊಡಬೇಕಾಗುತ್ತೆ. ಈ ಬಾಟಮ್ಮು ಈ ಶಾಫ್ಟು ಈ ಪಾಯಿಂಟಲ್ಲಿ ನಿಮಗೆ ಗ್ಯಾಪ್ ಬಂದರೆ ಈ ಕೆಳಗಡೆ ಇಲ್ಲಿ ಪ್ಯಾಕಿಂಗ್ ಕೊಡಬೇಕಾಗುತ್ತೆ. ಅದು ಯಾವ ಪಾಯಿಂಟಲ್ಲಿ ಕೊಡಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಕೊಡಬೇಕು. ನಮಗೆ ಈ ರೀತಿ ನೈಫು ಮತ್ತು ಈ ಥರದ ವಾಷರು ಯಾವುದರಿಂದ ನಮಗೆ ಈ ಸೆಟ್ಟಿಂಗು ಅಡ್ಜಸ್ಟ್ಮೆಂಟ್ ಆಗುತ್ತೋ ಅದನ್ನು ನೋಡಿಕೊಂಡು ಫಿಟ್ ಮಾಡ್ಕೊಬೇಕಾಗುತ್ತೆ. ಇಷ್ಟೇ ರೀಸನ್ನು. ಇವಾಗಿದು ಈ ಕ್ರ್ಯಾಂಕ್ ಶಾಫ್ಟ್ದು ಬುಷ್ ಎಲ್ಲ ನೋಡಿದ್ಮೇಲೆ ಈಗ ಸೆಂಟ್ರಿಗೆ ಹೋಗಿ ನೋಡೋಣ. ಅದೇ ಬಾಟಮ್ ಶಾಫ್ಟ್ಗೆ ಅಲ್ಲಿ ಸೆಂಟ್ರ್ ಬುಷ್ಗಳು ನೋಡ್ಕೊಳ್ಳೋಣ. ನಿಮ್ಗೆ ಒಂದೊಂದು ಬುಷ್ಗಳನ್ನ ತೋರಿಸಿದ್ರೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ ಯಾವ ರೀತಿ ಫಿಟ್ ಮಾಡಬೇಕು ಅಂತ. ನೆಕ್ಸ್ಟು ಈ ಬಾಟಮ್ ಶಾಫ್ಟ್ದು ಅಂದರೆ ದೊಡ್ಡಲ್ ಚಕ್ರದ್ದು ಈ ಬುಷ್ಗಳು ಸೆಂಟ್ರಲ್ ಬರುತ್ತಲ್ಲ, ಈ ಬುಷ್ಗಳನ್ನ ಫಿಟ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ನೀವು ಶೇಕ್ ಮಾಡಿ ನೋಡಿದ್ರೆ ಫ್ರೀಯಾಗಿರೋ ಲೆಕ್ಕಕ್ಕೆ ನೀವು ಫಿಟ್ ಮಾಡ್ಕೊಬೇಕಾಗುತ್ತೆ. ಇದು ನಿಮಗೆ ಈ ಪ್ಯಾಕಿಂಗ್ ಕೊಡೋಕ್ಕೆ ಮುಂಚೆ ಸ್ವಲ್ಪ ಮೀಡಿಯಮ್ ಟೈಟ್ ಮಾಡ್ಕೊಂಡಿದ್ದಾಗೆ ನಿಮ್ಗೆ ಗೊತ್ತಾಗುತ್ತೆ. ಈ ಪಾಯಿಂಟಲ್ಲಿ ಗ್ಯಾಪ್ ಕಾಣಿಸುತ್ತೆ. ಹೇಗೆ ಅಂದರೆ ಲೂಸ್ ಮಾಡಿ ತೋರಿಸ್ತೀನಿ ಸ್ವಲ್ಪ. ಈಗ ಇದು ಲೂಸ್ ಮಾಡ್ಕೊಂಡಿದ್ದೀನಿ. ಈ ವಾಷರ್ಗಳನ್ನ ತೆಗೆದ್ಬಿಡೋಣ. ಈಗ ಈ ಥರದ್ದು ವಾಷರ್ ಕೊಟ್ಟಿದ್ನಲ್ಲ, ಇದು ತೆಗೆದ್ಬಿಟ್ಟು ಈ ನೈಫು ತೆಗೆದಿದ್ದೀವಿ. ಈಗ ಸ್ವಲ್ಪ ಟೈಟ್ ಮಾಡ್ಕೊಂಡು ಹಿಂಗೆ ಸ್ವಲ್ಪ ಮೀಡಿಯಮ್ ಟೈಟ್ ಮಾಡ್ಕೊಂಡು ಈಗ ಇದು ಫ್ರೀಯಾಗಿ ಮೂವ್ ಆಗಲ್ಲ. ಇದ್ರ ರೀತಿ ಸ್ಟಕ್ ಆಗುತ್ತೆ. ಆವಾಗ ನಿಮಗೆ ಇಲ್ಲೇ ಗೊತ್ತಾಗುತ್ತೆ, ಇಲ್ಲಿ ಗ್ಯಾಪ್ ಬಂದಿರುತ್ತೆ. ಇಲ್ಲಿ ಮಾಮೂಲಿಗಿಂತ ಗ್ಯಾಪ್ ಕಾಣಿಸುತ್ತೆ ನೋಡಿ. ಇದು
ನೋಡಿ ಈ ರೀತಿ ಇಷ್ಟು ಗ್ಯಾಪ್ ಇದೆ. ಇದು ಇಲ್ಲಿ ಗ್ಯಾಪ್ ಇರೋವಾಗೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಪ್ಯಾಕಿಂಗ್ ಕೊಡಬೇಕು ಅಂತ. ಮತ್ತೆ ಯಾವ ಕಡೆನೂ ಗ್ಯಾಪ್ ಇರೋದಿಲ್ಲ. ಇದು ನೋಡಿ ಈ ಪಾಯಿಂಟಲ್ಲಿ ಇಲ್ಲೂ ಗ್ಯಾಪ್ ಇಲ್ಲ, ಇನ್ಸರ್ಟ್ ಆಗ್ತಿಲ್ಲ ಇದು ನೈಫು. ಇಲ್ಲಿ ಕೆಳಗಡೆನೂ ಇನ್ಸರ್ಟ್ ಆಗ್ತಿಲ್ಲ, ಮತ್ತೆ ಇಲ್ಲೂ ಇನ್ಸರ್ಟ್ ಆಗ್ತಿಲ್ಲ. ಇಲ್ಲಿ ಜಾಸ್ತಿ ಇನ್ಸರ್ಟ್ ಆಗ್ತಾ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಇದು ಲೂಸ್ ಮಾಡಿ ಈಗ ಇದು ಒಂದು ಕೊಟ್ಟರೆ ನಿಮಗೆ ಚೆಕ್ ಮಾಡಬೇಕಾಗುತ್ತೆ ಫ್ರೀ ಆಗುತ್ತಾ ಅಂತ. ಇಲ್ಲ ಅಂದಾಗ ಇದು 2 ವಾಷರ್ ಕೊಡಬೇಕಾಗುತ್ತೆ. ಇದನ್ನು ನೋಡ್ಕೊಂಡು ನೀವು ಸೆಟ್ ಮಾಡ್ಕೊಬೇಕಾಗುತ್ತೆ. ಈ ಥರದ್ದು ಯಾವುದೇ ಬುಷ್ ಆಗಲಿ. ಈಗ ಇದೇ ರೀತಿ ಲೂಸ್ ಮಾಡಿಕೊಂಡು ಈಗ ಈ ರೀತಿ ಕೊಟ್ಟು ಈಗ ಟೈಟ್ ಮಾಡ್ಕೊಂಡು ನೋಡಿ, ಎಲ್ಲಿ ಸಾಕಾಗಲ್ಲ, ಫ್ರೀಯಾಗಿ ಮೂವ್ ಆಗುತ್ತೆ. ಇದು ಇಷ್ಟು ಮೂವ್ ಆದಮೇಲೆ ಇಲ್ಲಿ ಗ್ಯಾಪ್ ಇದ್ರೂ ನಮಗೆ ಇಲ್ಲಿ ಕೆಳಗಡೆ 1 ಪಾಯಿಂಟು ಈ ನೈಫ್ನ ಇಲ್ಲೊಂದು ಪ್ಯಾಕು ಇಲ್ಲಿ ಕೊಟ್ಬಿಟ್ರೆ ನೀಟಾಗಿ ವರ್ಕ್ ಆಗುತ್ತೆ. ಇನ್ನೊಂದು ಚೂರು ಲೂಸ್ ಮಾಡಿಕೊಂಡು ಇದನ್ನ ಇಷ್ಟಕ್ಕೆ ಕಟ್ ಮಾಡ್ಕೊಂಬಿಡಿ. ಇದು ಕಟ್ ಮಾಡಿಕೊಂಡು ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋಣ. ನಿಮಗೆ ಸ್ಯಾಂಪಲ್ಗೆ ಅಂತ ನಾನು ಫುಲ್ಲು ಈ ರೀತಿ ಇಟ್ಟು ತೋರಿಸ್ತಾ ಇರೋದು. ನೀವು ಇದು ರೆಡಿ ಮಾಡ್ಕೊಳ್ಳುವಾಗ ಇದು ಕಟ್ ಮಾಡಿ ಒಂದು ಸ್ವಲ್ಪ ಮಾತ್ರ ಇಟ್ಕೊಳ್ಳಿ. ನಿಮಗೆ ಇದು ಐಡಿಯಾ ಬರಲಿ ಅಂತ ಅಷ್ಟೇ ನಿಮ್ಮ ಸ್ಯಾಂಪಲ್ ತೋರಿಸ್ತೀನಿ. ಇದನ್ನು ನೀವು ಕಟ್ ಮಾಡಿ ಬೇಕಾದ್ರೂ ಇಟ್ಕೊಬೋದು. ಅರ್ಧಕ್ಕೆ ಹಾಫ್ ಪಾಯಿಂಟ್ಗೆ ಇಲ್ಲಿ ಕಟ್ ಮಾಡಿನೂ ಇಟ್ಕೊಬೋದು, ನೀಟಾಗಿ ಕಾಣಿಸುತ್ತೆ. ಇದು ಆಚೆ ಈ ರೀತಿ ಕಾಣಿಸೋದಿಲ್ಲ. ಈ ರೀತಿ ಚೆಕ್ ಮಾಡಿ ನೋಡಿ, ಫ್ರೀಯಾಗಿ ಕಾಣಿಸುತ್ತೆ ನಿಮ್ಗೆ ಅವಾಗ. ನೋಡಿ ಈಗ ಫ್ರೀಯಾಗಿ ರೊಟೇಟ್ ಆಗ್ತಿದೆ. ಈಗ ಈ ಕಡೆನೂ ಅಷ್ಟೇ ಮತ್ತು ಈ ಕಡೆನೂ ಅಷ್ಟೇ ಅದೇ ರೀತಿ ನೀವು ಫಿಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡಿ ಯಾವ ರೀತಿ ಕೊಟ್ಟಿದ್ದೀನಿ ಅಂತ. ಇಲ್ಲೊಂದು ಚಿಕ್ಕದ ನೈಫ್ ಕಾಣಿಸಿದೆ ನೋಡಿ ನಿಮಗೆ, ಈ ಪಾಯಿಂಟಲ್ಲಿ ಕೊಟ್ಟಿದ್ದೀನಿ. ಅದರಿಂದ ಈ ಕಡೆ ನೀವು ಫ್ರೀಯಾಗಿ ರೊಟೇಟ್ ಆಗೋ ಲೆಕ್ಕಕ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇಷ್ಟು ಮಾತ್ರನೇ ಗ್ಯಾಪ್ ಇರ್ತಿತ್ತು ಈ ಕಡೆ, ಈ ಸೈಡು ನೋಡಿ. ಇದು ಫಿಟ್ ಮಾಡಿದ್ಮೇಲೆ ನಿಮ್ಗೆ ತೋರಿಸಿರೋದು ಈ ರೀತಿ ಫ್ರೀಯಾಗಿ ಟರ್ನ್ ಆಗಬೇಕು. ಈ ರೀತಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಫ್ರೀಯಾಗಿ ಟರ್ನ್ ಆಗೋ ಲೆಕ್ಕಕ್ಕೆ ಮಾಡ್ಕೊಬೇಕಾಗುತ್ತೆ ನೀವು. ಇನ್ನೊಂದು, ನೀವೆಷ್ಟೇ ಏನು ಮಾಡಿದ್ರು ಏನೇ ಪ್ಯಾಕಿಂಗ್ ಕೊಟ್ಟರು ಸರೋಗಿಲ್ಲ ಅಂದರೆ ಈ ಬುಷ್ನ ಸ್ವಲ್ಪ ನೈಸ್ ಮಾಡ್ಕೊಬೇಕಾಗುತ್ತೆ. ಎಲ್ಲ ಸ್ವಲ್ಪ ರಫ್ ಇರುತ್ತೆ ನೋಡಿ, ಇದು ಇಲ್ಲೆಲ್ಲ ಸ್ವಲ್ಪ ರಫ್ ಇದೆ. ಇದನ್ನು ಸ್ವಲ್ಪ ನೈಸ್ ಮಾಡ್ಕೊಬೇಕಾಗುತ್ತೆ. ಈ ಥರದ್ದು ಸ್ಯಾಂಡ್ ಪೇಪರ್ ತೊಗೊಂಡ್ಬಿಟ್ಟು ಈ ರೀತಿ ನೈಸ್ ಮಾಡಿಕೊಂಡು ಆಮೇಲೆ ಫಿಟ್ ಮಾಡಿಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಫಸ್ಟು ಈ ರೀತಿ ರಫ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಬಿಡಿ. ಚೆಕ್ ಮಾಡ್ಕೊಂಬಿಟ್ಟು ಈ ರೀತಿ ನೈಸ್ ಮಾಡ್ಕೊಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ನಿಮಗೆ ಫಿಂಗರಲ್ಲಿ ಈ ರೀತಿ ಅಂದ್ರೇ ಗೊತ್ತಾಗುತ್ತೆ ಎಲ್ಲೇನ ರಫ್ ಇದೆಯಾ ಅಂತ. ಇದು ನೈಸ್ ಮಾಡ್ಕೊಬೇಕಾಗುತ್ತೆ.